GBC ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಮಕ್ಕಳೇ, ನಾವಿಂದು ಘಟಕ 11 ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳ ಬಗ್ಗೆ ಅಧ್ಯಯನ ಮಾಡೋಣವೇ? ಮಕ್ಕಳೇ, ನಾವು ಈ ಹಿಂದಿನ ತರಗತಿಗಳಲ್ಲಿ ತಿಳಿದುಕೊಂಡಂತೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ, ಅಥವಾ a b ಇಂಟು h ಡಿವೈಡೆಡ್ ಬೈ 2, ಅಂದರೆ b ಬ್ರೆಡ್ತ್ h ಹೈಟ್ ಡಿವೈಡೆಡ್ ಬೈ 2, ಅಂದರೆ ಪಾದ ಇಂಟು ಎತ್ತರ ಡಿವೈಡೆಡ್ ಬೈ 2. ಈ ಸೂತ್ರವನ್ನು ನಾವು ಅನೇಕ ಬಾರಿ ಉಪಯೋಗಿಸಿದ್ದೇವೆ. ಅದೇ ರೀತಿ ಸಮಾಂತರ ಚತುರ್ಭುಜವನ್ನು ತೆಗೆದುಕೊಂಡಾಗ ನಮಗೆ ಗೊತ್ತಿರುವಂತೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ, ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ಯಾವುದಾದ್ರೂ ಒಂದು ಸಮಾಂತರವಾಗಿರ್ತಕ್ಕಂಥ ಬಾಹುವನ್ನು ಪಾದ ಅಂತ ತೆಗೆದುಕೊಳ್ತೀವಿ, ಹಾಗಾಗಿ ಅಲ್ಲಿಂದ ಎತ್ತರವನ್ನು ನಾವು ತೆಗೆದುಕೊಳ್ತೀವಿ. ಚಿತ್ರವನ್ನು ಗಮನಿಸಿ, ಚಿತ್ರದಲ್ಲಿ h ಎಂಬುದು ಎತ್ತರವಾಗಿದೆ. ಹಾಗಾದರೆ ವಜ್ರಾಕೃತಿ ರೊಹಂಬಸ್ ಅನ್ನು ತೆಗೆದುಕೊಂಡಾಗ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ವಿಸ್ತೀರ್ಣ ಇಸ್ ಈಕ್ವಲ್ ಟು ಕರ್ಣಗಳ ಗುಣಲಬ್ಧ, ಅರ್ಧ ಇಂಟು ಕರ್ಣಗಳ ಗುಣಲಬ್ಧ. ಮಕ್ಕಳೇ, ಇದರ ಸೂತ್ರ ಎರಡು ಕರ್ಣಗಳ, ಅಂದರೆ ವಜ್ರಾಕೃತಿಯ ಸೂತ್ರ a ಇಸ್ ಈಕ್ವಲ್ ಟು ಅರ್ಧ ಇಂಟು ಎರಡು ಕರ್ಣಗಳು d1 ಇಂಟು d2ಗೆ ಸಮನಾಗುತ್ತದೆ, ಅರ್ಧ ಇಂಟು d1 ಇಂಟು d2ಗೆ ಸಮನಾಗುತ್ತದೆ, ಎರಡು ಕರ್ಣಗಳ ಗುಣಲಬ್ಧಕ್ಕೆ ಸಮವಾಗುತ್ತದೆ. ಅದೇ ರೀತಿ ಅಂದರೆ ವಜ್ರಾಕೃತಿಯೂ ಕೂಡ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಒಳಗೊಂಡಿದೆ. ಆಯತವೂ ಸಹ ಸಮಾಂತರ ಚತುರ್ಭುಜದ ಗುಣಲಕ್ಷಣವನ್ನು ಹೊಂದಿದೆ. ಇದರ ಸೂತ್ರ ಕೊಟ್ಟಿರುವ ಚಿತ್ರದಲ್ಲಿ L ಮತ್ತು W, ಅಂದರೆ ಉದ್ದ ಇಂಟು ಅಗಲ, ಇಲ್ಲಿ ಉದ್ದವನ್ನು L ಅಂತ ತೆಗೆದುಕೊಂಡಿದೆ, ಅಗಲವನ್ನು W ಅಂತ ತೆಗೆದುಕೊಂಡಿದೆ. ಒಟ್ಟಾರೆ ನಾವು L ಇಂಟು B ಅಥವಾ L ಇಂಟು W, ಈ ಚಿತ್ರದ ಪ್ರಕಾರ L ಇಂಟು W, ಉದ್ದ ಇಂಟು ಅಗಲ ಎಂದಾಗುತ್ತದೆ. ಅದೇ ರೀತಿ ಚೌಕವೂ ಸಹ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ. ಅದು ಒಂದು ಆಯತವೂ ಸಹ ಅಂತ ಹೇಳಬಹುದು. ಹಾಗಾದರೆ ಇದರ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು, ಲೆಂತ್ ಇಂಟು ಲೆಂತ್ ಸ್ಕ್ವಯರ್, L ಇಂಟು L ಸ್ಕ್ವಯರ್ ಆಗುತ್ತದೆ. ಎಲ್ಲ ಬಾಹುಗಳು ಸಮವಾಗಿರುತ್ತವೆ. ಇವುಗಳ ಬಗ್ಗೆ ಈ ವಿಸ್ತೀರ್ಣ ಎಂದಾಗ ನಾವು ತ್ರಿಭುಜದ ವಿಸ್ತೀರ್ಣ ಎಂದಾಗ ಅರ್ಧ ಇಂಟು ಪಾದ ಇಂಟು ಎತ್ತರ, ಮತ್ತು ಸಮಾಂತರ ಚತುರ್ಭುಜ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಮಾಂತರ ಚತುರ್ಭುಜ ಆಗಿರ್ತಕ್ಕಂಥ ಅದರ ಗುಣಲಕ್ಷಣವನ್ನು ಹೊಂದಿರತಕ್ಕಂಥ ಆಕೃತಿಗಳ ವಿಸ್ತೀರ್ಣಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಮಕ್ಕಳೇ, ಹಾಗಾದರೆ ನಾವು ಈ ಪಾಠದಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳೆಂದರೆ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು. ಎರಡು ಆಕೃತಿಗಳು ಒಂದೇ ಪಾದದ ಮೇಲಿದ್ದು ಆ ಪಾದಕ್ಕೆ ಅಭಿಮುಖವಾಗಿರುವ ಶೃಂಗಗಳು ಪಾದಕ್ಕೆ ಸಮಾಂತರವಾಗಿರುವ ರೇಖೆಯ ಮೇಲೆ ಇರುತ್ತವೆ. ಮಕ್ಕಳೇ, ಚಿತ್ರವನ್ನು ಗಮನಿಸಿ. ಇಲ್ಲಿ ಈ ಚಿತ್ರದಲ್ಲಿ ಸಮಾಂತರ ರೇಖೆ ನೋಡಿ, ಎಕ್ಸ್ ಅಂತಕ್ಕಂಥ ಒಂದು ರೇಖೆ, ಇದು ಎಕ್ಸ್ ರೇಖೆ ಮತ್ತು ವೈ ರೇಖೆ ಒಂದಕ್ಕೊಂದು ಸಮಾಂತರ ರೇಖೆಗಳಾಗಿವೆ. ಅಂದರೆ ಈ ಎರಡು ರೇಖೆಗಳನ್ನು ಎಷ್ಟೇ ದೂರದವರೆಗೆ ವೃದ್ಧಿಸಿದರೂ ಕೂಡ ಒಂದನ್ನೊಂದು ಸಂಧಿಸುವುದಿಲ್ಲ, ಒಂದು ಸಾಮಾನ್ಯ ಬಿಂದು ಇರುವುದಿಲ್ಲ. ಹಾಗಾಗಿ ಎಕ್ಸ್ ಮತ್ತು ವೈಗಳು ಸಮಾಂತರ ರೇಖೆಗಳು. ಇದರಲ್ಲಿ ನಾವು ಮೊದಲನೇ ಚಿತ್ರವನ್ನು ಗಮನಿಸಿದಾಗ ಎರಡು ಆಕೃತಿಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಒಂದು ಆಕೃತಿ ABC ಅಂತಕ್ಕಂಥ ತ್ರಿಭುಜ ಆದರೆ ಇನ್ನೊಂದು ಆಕೃತಿ BDC ಅಂತಕ್ಕಂಥ ತ್ರಿಭುಜ ಆಗಿದೆ. ಹಾಗಾದರೆ ಇವೆರಡಕ್ಕೂ ಸಹ ಪಾದ ಒಂದೇ ಆಗಿದೆ. ನೋಡಿ, ಯಾವ ಪಾದ? ಈ BC ಅಂತಕ್ಕಂಥ ಪಾದ ಇವೆರಡೂ ತ್ರಿಭುಜಗಳಿಗೆ. ಅಂದರೆ ABC ತ್ರಿಭುಜ ಎಂದಾಗಲೂ ಪಾದ BC ಬರುತ್ತದೆ, DBC ಎಂದಾಗಲೂ ಪಾದ ಯಾವುದಿದೆ ನೋಡಿ, ಎರಡೂ ತ್ರಿಭುಜಕ್ಕೂ ಕೂಡ ಪಾದ ಒಂದೇ ಇದೆ.
ಅಂದರೆ ಎರಡು ಆಕೃತಿಗಳು ಒಂದೇ ಪಾದದ ಮೇಲಿದ್ದು ಆ ಪಾದಕ್ಕೆ ಅಭಿಮುಖವಾಗಿರುವ ಶೃಂಗಗಳು ಪಾದಕ್ಕೆ ಸಮಾಂತರವಾಗಿರುವ ರೇಖೆಯ ಮೇಲಿರುತ್ತವೆ. ಅಂದರೆ ಇಲ್ಲಿ ವೈ ಮತ್ತು ಎಕ್ಸ್ ಸಮಾಂತರ ರೇಖೆಗಳ ಮಧ್ಯದಲ್ಲಿ ಹಾಗೂ ಒಂದೇ ಪಾದ ಬಿ ಸಿಯ ಮೇಲೆ ಎರಡು ತ್ರಿಭುಜಗಳಿವೆ. ಒಂದು ಎ ಬಿ ಸಿ ತ್ರಿಭುಜ, ಮತ್ತೊಂದು ಡಿ ಬಿ ಸಿ ತ್ರಿಭುಜ. ಮಕ್ಕಳ ಇನ್ನೊಂದು ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಸಮಾಂತರ ರೇಖೆಗಳು ಎಂ ಮತ್ತು ಎಲ್ ಎರಡು ರೇಖೆಗಳು ಸಮಾಂತರವಾಗಿರುವ ರೇಖೆಗಳು. ಈ ಸಮಾಂತರ ರೇಖೆಗಳ ಮಧ್ಯೆ ಉಂಟಾಗಿರುವ ಆಕೃತಿಗಳನ್ನು ನಾವು ಗಮನಿಸಿದಾಗ ಎ ಬಿ ಸಿ ಡಿ ಒಂದು ಚತುರ್ಭುಜ. ಅದೇ ರೀತಿ ನೋಡಿ ಎಫ್ ಬಿ ಸಿ ಇ ಅಥವಾ ಇ ಎಫ್ ಬಿ ಸಿ ಎಂಬುದು ಮತ್ತೊಂದು ಚತುರ್ಭುಜ. ಎ ಬಿ ನೋಡಿ ಗಮನಿಸಿ, ಎ ಬಿ ಸಿ ಡಿ ಇದು ಒಂದು ಚತುರ್ಭುಜ, ಅಥವಾ ಎ ಬಿ ಸಿ ಇ ಎಂಬುದು ಒಂದು ಆಕೃತಿ ಆಗಬಹುದು. ಎಫ್ ಬಿ ಸಿ ಇ ಒಂದು ಆಕೃತಿ ಆಗಬಹುದು. ಈ ಎಲ್ಲ ಆಕೃತಿಗಳು ಅಂದರೆ ಒಂದು ನಾವು ಆಕೃತಿಯನ್ನು ನಾವು ಗಮನಿಸೋದಾದರೆ ನಾವು ಎ ಡಿ ಸಿ ಬಿ ಅಂದಾಗ ಪಾದ ಬಿ ಸಿ ಇದೆ ನೋಡಿ, ಪಾದ ಇಲ್ಲಿ ಉಂಟಾಗಿರ್ತಕ್ಕಂಥ ಪಾದ ಬಿ ಸಿ. ಅದೇ ರೀತಿ ಎಫ್ ಬಿ ಸಿ ಇ ಅಂದಾಗಲೂ ಕೂಡ ಪಾದ ಬಿ ಸಿ ಉಂಟಾಗಿದೆ. ಹೀಗೆ ಅಥವಾ ಎ ಬಿ ಸಿ ಇ ಈ ರೀತಿ ಆಕೃತಿಯನ್ನು ತೆಗೆದುಕೊಂಡಾಗಲೂ ಕೂಡ ಪಾದ ಬಿ ಸಿ ಇದೆ. ಅಂದರೆ ಒಂದೇ ಪಾದ ಬಿ ಸಿಯ ಮೇಲೆ ಇರತಕ್ಕಂಥ ಈ ಎಲ್ಲ ಆಕೃತಿಗಳನ್ನು ನಾವು ಗಮನಿಸಿ, ಎರಡು ಆಕೃತಿಗಳು ಒಂದೇ ಪಾದದ ಮೇಲಿದ್ದು, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಆಕೃತಿಗಳು ಒಂದೇ ಪಾದದ ಮೇಲಿದ್ದು ಆ ಪಾದಕ್ಕೆ ಅಭಿಮುಖವಾಗಿರುವ ಶೃಂಗಗಳು ಪಾದಕ್ಕೆ ಸಮಾಂತರವಾಗಿರುವ ರೇಖೆಗಳ ಮೇಲಿವೆ ಎಂಬುದನ್ನು ನಾವು ಈ ಚಿತ್ರದಲ್ಲಿ ಗಮನಿಸುತ್ತೇವೆ ಮಕ್ಕಳೇ. ಹಾಗಾದರೆ ನಾವು ಮುಂದಿನ ಅಂಶ ತಿಳಿದುಕೊಳ್ಳುವುದಾದರೆ, ಈ ಚಿತ್ರಗಳಲ್ಲಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳನ್ನು ಗಮನಿಸಿ. ಹಾಗಾದರೆ ಕೊಟ್ಟಿರುವ ಚಿತ್ರ ನೋಡಿ, ಎ ಡಿ ಸಿ ಬಿ ಒಂದು ಚತುರ್ಭುಜ ಅಥವಾ ಎ ಬಿ ಸಿ ಡಿ ಒಂದು ಚತುರ್ಭುಜ. ಇದರಲ್ಲಿ ಮೊದಲನೇ ಚಿತ್ರವನ್ನು ಗಮನಿಸಿ, ಪಾದ ಸಿ ಡಿಯ ಮೇಲೆ ಎರಡು ಆಕೃತಿಗಳಿವೆ. ಒಂದು ಎ ಬಿ ಸಿ ಡಿ ಚತುರ್ಭುಜ ಆದರೆ ಮತ್ತೊಂದು ಪಿ ಡಿ ಸಿ ಅಂತಕ್ಕಂಥ ಒಂದು ತ್ರಿಭುಜ, ಪಿ ಡಿ ಸಿ ತ್ರಿಭುಜ. ಎರಡಕ್ಕೂ ಕೂಡ ಪಾದ ಡಿ ಸಿ, ಒಂದೇ ಪಾದ ಡಿ ಸಿ. ಎರಡು ಆಕೃತಿಗಳು ಎ ಬಿ ಸಿ ಡಿ ಚತುರ್ಭುಜ ಮತ್ತು ಪಿ ಡಿ ಸಿ ತ್ರಿಭುಜ. ಮತ್ತು ಸಮಾಂತರ ರೇಖೆಗಳು ಯಾವುವು ಅಂದರೆ ಇಲ್ಲಿ ಎ ಬಿ ಸಮಾಂತರ ಸಿ ಡಿ ಎಂದು ಹೇಳಬಹುದು. ಹಾಗಾದರೆ ಮಕ್ಕಳೇ, ಎರಡನೇ ಚಿತ್ರವನ್ನು ನಾವು ಗಮನಿಸಿದಾಗ ಪಾದ ಎಸ್ ಆರ್ ಇದೆ, ಒಂದೇ ಪಾದ ಎಸ್ ಆರ್ ಇದೆ. ಎರಡು ಆಕೃತಿಗಳು ಅಂದರೆ ಒಂದು ಪಿ ಎಸ್ ಆರ್ ಕ್ಯೂ ಅಂತಕ್ಕಂಥದ್ದು ಒಂದು ಆಕೃತಿ ಆದರೆ ಎಸ್ ಆರ್ ಎನ್ ಎಂ ಅಂತಕ್ಕಂಥ ಒಂದು ಆಕೃತಿ ಇಲ್ಲಿದೆ. ಈ ಆಕೃತಿಗಳು ನಾವು ಹೇಳ್ಬೋದು, ಗಮನಿಸಬಹುದು. ಆದರೆ ಮುಂದಿನ ಚಿತ್ರವನ್ನು ನೋಡಿ, ಒಂದು ತ್ರಿಭುಜ, ಒಂದು ಸಮಾಂತರ ಚತುರ್ಭುಜ ಇದೆ. ಪಿ ಕ್ಯೂ ಆರ್ ಎಸ್ ಎಂಬುದು ಒಂದು ಸಮಾಂತರ ಚತುರ್ಭುಜ. ಟಿ ಆರ್ ಕ್ಯೂ ಎಂಬುದು ಒಂದು ತ್ರಿಭುಜ. ಈ ಟಿ ಆರ್ ಕ್ಯೂ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜಗಳಿವೆ. ಇವುಗಳಿಗೆ ನಾವು ಸಮಾಂತರ ಚತುರ್ಭುಜದಲ್ಲಿ ಇಲ್ಲಿ ಎರಡು ಜೊತೆ ರೇಖೆಗಳು ಸಮಾಂತರವಾಗಿರುತ್ತವೆ. ಈ ಪಿ ಎಸ್ ಸಮಾಂತರ ಆರ್ ಕ್ಯೂ ಅಂತಲೂ ಹೇಳ್ಬೋದು, ಪಿ ಕ್ಯೂ ಸಮಾಂತರ ಎಸ್ ಆರ್ ಅಂತ ಹೇಳ್ಬೋದು. ಆದರೆ ಒಂದೇ ಪಾದ ಆರ್ ಕ್ಯೂ ಮೇಲೆ ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜ ಮತ್ತು ಅದೇ ಪಾದ ಆರ್ ಕ್ಯೂ ಮೇಲೆ ಟಿ ಆರ್ ಕ್ಯೂ ತ್ರಿಭುಜ ಉಂಟಾಗಿದೆ ಎಂಬುದನ್ನು ನಾವು ಗಮನಿಸಬಹುದು. ಈ ಚಿತ್ರವನ್ನು ನಾವು ಗಮನಿಸಿದಾಗ ಎ ಬಿ ಸಿ ಡಿ ಎಂಬುದು ಒಂದು ಚತುರ್ಭುಜ, ಅದು ಸಮಾಂತರ ಚತುರ್ಭುಜವಾಗಿದೆ. ಒಂದೇ ಪಾದ ಬಿ ಸಿಯ ಮೇಲಿವೆ. ಆದರೆ ನಾವು ಚಿತ್ರ ಎರಡರಲ್ಲಿರುವಂತೆ ಚಿತ್ರ ಎರಡರಲ್ಲಿ ಪೂರ್ತಿ ಪಾದವನ್ನು ಹೊಂದಿದೆ. ಚಿತ್ರ 4ರಲ್ಲಿ ಪಾದ ನೋಡಿ, ತ್ರಿಭುಜದ ಪಾದ ಕೇವಲ ಪಿ ಕ್ಯೂ ಇದೆ, ಆದರೆ ಅದರ ಪಾದ ಬಿ ಸಿ ಇದೆ. ಅಂದರೆ ಒಂದೇ ಪಾದದ ಮೇಲೆ ಸಂಪೂರ್ಣವಾಗಿ ಉಂಟಾಗಿರುವುದಿಲ್ಲ. ಅದೇ ರೀತಿ ಚಿತ್ರ 5 ಸಹ ನಾವು ಗಮನಿಸಿದಾಗ ಒಂದೇ ಪಾದ ಎ ಡಿಯ ಮೇಲೆ ಎರಡು ಆಕೃತಿಗಳಿವೆ. ಒಂದು ಎ ಬಿ ಕ್ಯೂ ಡಿ ಚತುರ್ಭುಜ, ಮತ್ತೊಂದು ಎ ಪಿ ಸಿ ಡಿ ಚತುರ್ಭುಜ ಉಂಟಾಗಿವೆ.
ಇನ್ನು 6ನೇ ಚಿತ್ರವನ್ನು ನೀವು ಗಮನಿಸಿದಾಗ ಇದರಲ್ಲೂ ಕೂಡ PQRS ಎಂಬುದು ಒಂದು ಸಮಾಂತರ ಚತುರ್ಭುಜ ಆಗಿರಬಹುದು. ಆದರೆ ಪಾದ DC ಅಂತಕ್ಕಂಥದ್ದು SR ಪಾದಕ್ಕೆ ಸಮವಾಗಿಲ್ಲ. ಒಂದೇ ಪಾದ ಸಂಪೂರ್ಣವಾಗಿ ಒಂದೇ ಪಾದದ ಮೇಲೆ ಇಲ್ಲ. ಸೊ ಈ ರೀತಿಯಾಗಿ ನಾವು ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ಒಂದೇ ಪಾದದ ಮಧ್ಯದಲ್ಲಿರ್ತಕ್ಕಂಥ ರೇಖೆ ಆಕೃತಿಗಳನ್ನು ನಾವು ಗಮನಿಸಿದ್ವಿ. ಹಾಗೂ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ಒಂದೇ ಪಾದದ ಮೇಲೆ ಇರತಕ್ಕಂಥ ಆಕೃತಿಗಳನ್ನು ನಾವು ಇದುವರೆಗೂ ಕೂಡ ನೋಡಿದ್ವಿ ಮಕ್ಕಳೇ. ಹಾಗಾದರೆ ಒಂದು ಪ್ರಮೇಯವನ್ನು ನಾವು ನೋಡುವುದಾದರೆ, ಒಂದೇ ಪಾದದ ಮೇಲೆ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ. ನೀವು ಈ ಚಿತ್ರವನ್ನು ಗಮನಿಸಿದಾಗ ನೋಡಿ, ಇಲ್ಲಿ ಉಂಟಾಗಿರ್ತಕ್ಕಂಥ ಸಮಾಂತರ ಚತುರ್ಭುಜ ABCD ಎಂಬುದು ಒಂದು ಸಮಾಂತರ ಚತುರ್ಭುಜ. EFCD ಇನ್ನೊಂದು ಚತುರ್ಭುಜ EFCD. ಈ ಚತುರ್ಭುಜಗಳು ಒಂದೇ ಪಾದ DC ನೋಡಿ, ಗಮನಿಸಿ, ಒಂದೇ ಪಾದ DC ಅನ್ನು ಗಮನಿಸಿ. ಒಂದೇ ಪಾದ DCಗಳ ಮೇಲಿದ್ದು ಒಂದೇ ಅಂದರೆ CD ಅಂತಕ್ಕಂಥ ಪಾದ ನಮಗೆ ABCD ಸಮಾಂತರ ಚತುರ್ಭುಜದಲ್ಲೂ ಇದೆ, EFCD ಸಮಾಂತರ ಚತುರ್ಭುಜದಲ್ಲೂ ಈ CD ಪಾದ ಇದೆ. ಹಾಗೂ ಒಂದು ಜೊತೆ ಸಮಾಂತರ ರೇಖೆಗಳಾದ AF ಮತ್ತು CDಗಳ ನಡುವೆ ಇವೆ. ಹಾಗಾದರೆ ಮಕ್ಕಳೇ, ಇಲ್ಲಿ ಉಂಟಾಗಿರ್ತಕ್ಕಂಥ ಒಂದು ತ್ರಿಭುಜಗಳನ್ನು ನೀವು ಗಮನಿಸಿ. ಇಲ್ಲಿ ಮೊದಲನೇದಾಗಿ ತ್ರಿಭುಜ ADE ಮತ್ತು ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಬಾಣದ ಗುರುತಿನಿಂದ ತೋರಿಸಿರ್ತಕ್ಕಂಥ ಪ್ರದೇಶವನ್ನು ಗಮನಿಸಿ. ಇದು ತ್ರಿಭುಜ ADE. ಇನ್ನೊಂದು ತ್ರಿಭುಜವನ್ನು ಗಮನಿಸಿ, ಇದು BCF ಅಂತಕ್ಕಂಥ ಈ ತ್ರಿಭುಜ. ಈ ತ್ರಿಭುಜಗಳಲ್ಲಿ ನಾವು ಮಾರ್ಕನ್ನು ಮಾಡಿದ್ದೀವಿ, ಅದನ್ನು ಗಮನಿಸಿ. ಕೋನ DAE ಅಂದರೆ ಈ ಮೂಲೆ, ಬಾಣದ ಗುರುತಿನಿಂದ ತೋರಿಸಿದಂಥ ಈ ಮೂಲೆ, ಕೋನ DAE ಈಸ್ ಈಕ್ವಲ್ ಟು ಕೋನ CBFಗೆ ಸಮನಾಗಿವೆ. ಏಕೆಂದರೆ ಒಂದೇ ರೇಖೆಯ ನೋಡಿ, ಒಂದು ರೇಖೆಯ ಒಂದೇ ಪಕ್ಕದಲ್ಲಿ ಬಂದಿವೆ ಅನುರೂಪ ಕೋನಗಳು. ಏಕೆಂದರೆ ಅನುರೂಪ ಕೋನಗಳು ಯಾವಾಗ ಉಂಟಾಗ್ತವೆ, ಅನುರೂಪ ಕೋನ ಪರ್ಯಾಯ ಕೋನಗಳು ಯಾವಾಗ ಉಂಟಾಗುತ್ತವೆ ಅಂತ ನಿಮಗೆ 8ನೇ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಾ ಮಕ್ಕಳೇ. ಅದು ಯಾವಾಗ ಅಂದರೆ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆ ಕತ್ತರಿಸಿದಾಗ ಆ ರೇಖೆಗಳು ಉಂಟಾಗುತ್ತವೆ. ಇಲ್ಲಿ ಸಮಾಂತರ ರೇಖೆಗಳು AB ಮತ್ತು CD ಸಮಾಂತರ ರೇಖೆಗಳಾಗಿರುತ್ತವೆ. DE BC ಇವುಗಳನ್ನು ನಾವು ಛೇದಕ ರೇಖೆಗಳು ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ AF ಅಂತಕ್ಕಂಥದ್ದು ಕೂಡ ಛೇದಕ ರೇಖೆ ಅಂತ ಆಗುತ್ತೆ. ನೋಡಿ, ಇಲ್ಲಿ ಮೊದಲನೇದಾಗಿ ಕೋನ DAE ಈಸ್ ಈಕ್ವಲ್ ಟು ಕೋನ CBF ಅನುರೂಪ ಕೋನಗಳು ಅಂತ ಹೇಳಿದ್ವಿ. ಏಕೆಂದರೆ AD ಸಮಾಂತರ BC ಮತ್ತು AF ಛೇದಕ ರೇಖೆ ಅಂತ ಹೇಳ್ಬೋದು. ಅದೇ ರೀತಿ ನಾವು ಇನ್ನೊಂದು ಕೋನವನ್ನು ನಾವು ಗಮನಿಸಿದಾಗ, ಇನ್ನೊಂದು ಜೊತೆ ಕೋನಗಳನ್ನು ಗಮನಿಸಿದಾಗ AED ನೋಡಿ, ಬಾಣದ ಗುರುತಿನಿಂದ ತೋರಿಸಿರ್ತಕ್ಕಂಥ ಈ ಕೋನ AED ಕೋನ ಈಸ್ ಈಕ್ವಲ್ ಟು BFC ನೋಡಿ, ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ, ಇಲ್ಲಿ ಈ ಮೂಲೆಯಲ್ಲಿ ಉಂಟಾಗಿರ್ತಕ್ಕಂಥ ಕೋನ BFC. ಅವು ಕೂಡ ಅನುರೂಪ ಕೋನಗಳು, ಒಂದಕ್ಕೊಂದು ಸಮನಾಗಿರ್ತವೆ. ಏಕೆಂದರೆ ED ಸಮಾಂತರ FC ಮತ್ತು AF ಛೇದಕ ರೇಖೆ ಉಂಟಾಗಿದೆ. ಹಾಗಾದರೆ ಇನ್ನೊಂದು ಕೋನ, ಮೂರನೇ ಕೋನ, ಚತುರ್ಭುಜದ ಎರಡು ಕೋನಗಳು ಸಮನಾಗಿದ್ದಾಗ ಮೂರನೇ ಕೋನ ಸಮ ಆಗಿರಲೇಬೇಕು. ಹಾಗಾಗಿ ADE ಈಸ್ ಈಕ್ವಲ್ ಟು BCF. ಅಂದರೆ ಚಿತ್ರದಲ್ಲಿ ಗಮನಿಸಿದಾಗ ಇದು ADE, ಇನ್ನೊಂದು BCF. ಈ ಕೋನ C ಕೋನ, ಈ C ಕೋನ ಒಂದಕ್ಕೊಂದು ಮೂರನೇ ಕೋನ ಅಂದರೆ ತ್ರಿಭುಜದ ಎರಡು ಕೋನಗಳು ಸಮನಾಗಿ, ಎರಡು ಕೋನಗಳ ಬೆಲೆ ಸಿಕ್ಕಾಗ ಮೂರನೇ ಕೋನ ತನ್ನಿಚ್ಚಿತ್ತಾನೆ ಸಮನಾಗಿರುತ್ತೆ. ಅವೆರಡು ಕೋನಗಳು ಪರಸ್ಪರ ಸಮನಾಗಿದ್ದಾಗ ಒಂದು ತ್ರಿಭುಜದ ಒಂದು ಕೋನ ಮತ್ತೊಂದು ತ್ರಿಭುಜದ ಮತ್ತೊಂದು ಕೋನಕ್ಕೆ, ಅಥವಾ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಪರಸ್ಪರ ಸಮನಾಗಿದ್ದಾಗ ಮೂರನೇ ಕೋನವು ತಾನೇ ಸಮನಾಗಿರುತ್ತದೆ. ಹಾಗಾದರೆ AD ಈಸ್ ಈಕ್ವಲ್ ಟು BC. ಯಾಕೆ? ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಸೊ ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಯಾವಾಗಲೂ ಕೂಡ ಸಮವಾಗಿರುತ್ತವೆ. ಹಾಗಾದರೆ ಇಲ್ಲಿ AD ಮತ್ತು BC ಇವೆರಡೂ ಕೂಡ
AD ಮತ್ತು AD BC ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಹಾಗಾದರೆ ನಮಗೆ ಕೋನ ಬಾಹು, ಒಂದು ಬಾಹು AD BC ಹಾಗೂ ಒಂದು ಜೊತೆ ಕೋನಗಳು. ಹಾಗಾಗಿ ಕೋಬ ಸರ್ವಸಮತೆಯ ಸಿದ್ಧಾಂತದ ಪ್ರಕಾರ ನಮಗೆ ತ್ರಿಭುಜ ADE ಸರ್ವಸಮ ತ್ರಿಭುಜ BCF ಅಂತ ಗೊತ್ತಾಯಿತು. ಅವೆರಡು ತ್ರಿಭುಜಗಳು ಸರ್ವಸಮ ಅಂತ ನಾವು ಮೊದಲಿಗೆ ಪ್ರೂವ್ ಮಾಡಿದ್ವಿ. ಈಗ ನಮಗೆ ವಿಸ್ತೀರ್ಣ ಸರ್ವಸಮ ಆಕೃತಿಗಳ ವಿಸ್ತೀರ್ಣಗಳು ಸಮನಾಗಿರ್ತವೆ. ಮೇಲೆ ನಾವು ಸರ್ವಸಮ ಅಂತ ಪ್ರೂವ್ ಮಾಡಿದಂಥ ಉದ್ದೇಶನೇ ಅದು. ಹಾಗಾಗಿ ವಿಸ್ತೀರ್ಣ ADE ವಿಸ್ತೀರ್ಣ BCF, ಏಕೆಂದರೆ ಸರ್ವಸಮ ಆಕೃತಿಗಳ ವಿಸ್ತೀರ್ಣಗಳು ಸಮವಾಗಿರುತ್ತವೆ. ವಿಸ್ತೀರ್ಣ ADEಗೆ ನಾವು ಎರಡೂ ಕಡೆಗೂ ಅಂದರೆ ವಿಸ್ತೀರ್ಣ ADE ಮತ್ತು ವಿಸ್ತೀರ್ಣ BCFಗೆ ಎರಡೂ ಕಡೆ ಸಮನಾದ ಅಂಶಗಳನ್ನು ಕೂಡೋಣ. ಯಾವುದು ಸಮನಾದ ಅಂಶಗಳನ್ನು ಕೂಡೋಣ ಅಂದರೆ ಚಿತ್ರದಲ್ಲಿರುವ ವಿಸ್ತೀರ್ಣ EDCBಯನ್ನು ಕೂಡೋಣ. ವಿಸ್ತೀರ್ಣ EDCBಯನ್ನು ನಾವು ವಿಸ್ತೀರ್ಣ ADE ತ್ರಿಭುಜ ADEಗೂ ಕೂಡಿದ್ವಿ. ಇನ್ನೊಂದು ತ್ರಿಭುಜ BCFಗೆ ವಿಸ್ತೀರ್ಣ EDCBಯನ್ನು ಕೂಡ್ತಾ ಇದ್ದೀವಿ. ಸಮನಾದ ಅಂಶಗಳನ್ನು ಎರಡೂ ಕಡೆ ಕೂಡಿದಾಗ ಬೆಲೆಗಳಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಒಂದೇ ಸಮನಾಗಿರುವ ಅಂಶಗಳಿಗೆ ಸಮನಾದ ಅಂಶಗಳನ್ನು ಕೂಡಿದಾಗ ಮೊತ್ತಗಳೂ ಸಮನಾಗಿರುತ್ತವೆ ಎಂಬುವ ಸ್ವಯಂ ಸಿದ್ಧಾಂತವನ್ನು ನಾವು ಕಲಿತಿದ್ದೇವೆ. ಅದರ ಪ್ರಕಾರ ಎರಡೂ ಕಡೆಗೂ ಕೂಡಿದ್ವಿ. ಈಗ ನಾವು ಕೂಡಿಸಿದಾಗ ಚಿತ್ರವನ್ನು ಗಮನಿಸಿ, ವಿಸ್ತೀರ್ಣ ADE ಮತ್ತು ವಿಸ್ತೀರ್ಣ EDCB, ವಿಸ್ತೀರ್ಣ ADE ಮತ್ತು ವಿಸ್ತೀರ್ಣ EDCB ಇದಿಷ್ಟು ಕೂಡ ನಮಗೆ ಏನಂತ ಕಾಣುತ್ತೆ ಅಂದರೆ ಅದೊಂದು ABCD ಸಮಾಂತರ ಚತುರ್ಭುಜ ಉಂಟಾಗಿರುವುದು ಗೊತ್ತಾಗುತ್ತೆ. ಅದೇ ರೀತಿ ತ್ರಿಭುಜ BCFಗೆ EDCBಯನ್ನು ಕೂಡಿಸಿದಾಗ ನಮಗೆ EFCD ಅಂತಕ್ಕಂಥ ಚತುರ್ಭುಜ ಉಂಟಾಗಿರುವುದು ನಮಗೆ ಗೊತ್ತಾಗ್ತಾ ಇದೆ. ಈ ಕಾರಣದಿಂದ ನಮಗೆ ವಿಸ್ತೀರ್ಣ ABCD ವಿಸ್ತೀರ್ಣ EFCD ಎಂದು ನಾವು ತೋರಿಸಬಹುದು. ಒಂದೇ ಪಾದದ ಮೇಲೆ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ ಎಂದು ನಾವೀಗ ಸಾಧಿಸಿದ್ದೇವೆ. ಈಗಾಗಲೇ ಮತ್ತೊಮ್ಮೆ ನಿಮಗೆ ಅದು ನೆನಪು ಮಾಡಿಕೊಡುವುದಾದರೆ, ಇಲ್ಲಿ ಪಾದ ಇರತಕ್ಕಂಥದ್ದು ಒಂದೇ ಪಾದ ಯಾವುದು ಉಂಟಾಗಿದ್ದು CD ಪಾದ. ನಾವು ಮೊದಲೇ ಹೇಳಿದಂತೆ ಈ CD ಪಾದ ಉಂಟಾಗಿತ್ತು. ಅಲ್ಲಿ ಉಂಟಾಗಿರ್ತಕ್ಕಂಥ ಚತುರ್ಭುಜಗಳು CD ಪಾದವನ್ನು ABCD ಒಂದು ಚತುರ್ಭುಜ, ಇನ್ನೊಂದು EFCD ಚತುರ್ಭುಜ. ಇವುಗಳು ಒಂದೇ ಪಾದಗಳ ಮೇಲೆ ಇದು ದತ್ತಾಂಶ ಅಂತ ಆಗುತ್ತೆ. ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶ ಇದಾಗುತ್ತೆ. ಹಾಗಾದರೆ ಅಲ್ಲಿ ನಮಗೆ ಉಂಟಾಗಿರ್ತಕ್ಕಂಥ ಎರಡು ತ್ರಿಭುಜಗಳ ADE ಮತ್ತು ತ್ರಿಭುಜ BCF ಅಂತಕ್ಕಂಥ ಎರಡು ತ್ರಿಭುಜಗಳು ಸರ್ವಸಮ ಅಂತ ಪ್ರೂವ್ ಮಾಡಬೇಕು. ಏಕೆಂದರೆ ಅವುಗಳು ಸರ್ವಸಮವಾಗಿದ್ದರೆ ಅವುಗಳ ಸರ್ವಸಮ ಆಕೃತಿಗಳ ವಿಸ್ತೀರ್ಣಗಳು ಕೂಡ ಸಮವಾಗಿರುತ್ತವೆ. ಆ ಕಾರಣದಿಂದ ಅವೆರಡು ಸರ್ವಸಮ ಅಂತ ಪ್ರೂವ್ ಮಾಡೋದಾದರೆ A ಕೋನ ಮತ್ತು B ಕೋನಗಳು ಅನುರೂಪ ಕೋನಗಳಾಗಿ ಸಮನಾಗಿದ್ದು, ಈ ಕೋನ ಮತ್ತು F ಕೋನಗಳು ಸಹ ಅನುರೂಪ ಕೋನಗಳಾಗಿ ಸಮನಾಗಿದ್ದು, ಇನ್ನು ಮೂರನೇ ಕೋನ D ಕೋನ ಮತ್ತು C ಕೋನ ಪರಸ್ಪರ ಒಂದಕ್ಕೊಂದು ಸಮನಾಗಿರ್ತವೆ. ಈ ಕಾರಣದಿಂದ ನಮಗೆ ಮತ್ತು ಬಾಹು ಆಗಿರ್ತಕ್ಕಂಥ AD ಮತ್ತು BC, AD ಮತ್ತು ಅಂದರೆ ತ್ರಿಭುಜ ADEಯಲ್ಲಿ AD ಬಾಹು, ತ್ರಿಭುಜ BCF ಅಲ್ಲಿ BC ಬಾಹು ಒಂದಕ್ಕೊಂದು ಸಮವಾಗಿವೆ. ಏಕೆಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ಹಾಗಾಗಿ AD ಸಮಾಂತರ BC ಆಗಿರುತ್ತೆ, ಸಮ ಮತ್ತು ಸಮಾಂತರವಾಗಿರುತ್ತವೆ. ಹಾಗಾಗಿ AD ಸಮ BC ಆಗಿತ್ತು. ಹಾಗಾಗಿ ಕೋಬ ಸರ್ವಸಮತೆಯ ಸಿದ್ಧಾಂತದ ಪ್ರಕಾರ ತ್ರಿಭುಜ ADE ವಿಸ್ತೀರ್ಣ ತ್ರಿಭುಜ BCF ವಿಸ್ತೀರ್ಣ ಅಂತ ಪ್ರೂವ್ ಮಾಡಿದ್ವಿ. ತ್ರಿಭುಜ ADE ಅಥವಾ ವಿಸ್ತೀರ್ಣ ADEಗೆ ನಾವು ಮತ್ತು ವಿಸ್ತೀರ್ಣ BCFಗೆ ಸಮನಾದ ಅಂಶಗಳನ್ನು ಎರಡೂ ಕಡೆ ಕೂಡಿದ್ವಿ. ಆ ಸಮನಾಗಿರ್ತಕ್ಕಂಥ ಅಂಶನೇ ಈ ಮಧ್ಯದ ಚಿತ್ರ ವಿಸ್ತೀರ್ಣ EBCD ಅಥವಾ EDCBಯನ್ನು ಎರಡೂ ಕಡೆ ಕೂಡಿದಾಗ, ಆ ಎರಡೂ ಕಡೆ ಕೂಡಿದ್ದನ್ನು ನಾವು ನೋಡಿದಾಗ ನಮಗೆ ಉಂಟಾಗಿರ್ತಕ್ಕಂಥ ಚತುರ್ಭುಜಗಳು ಒಂದು ABCD, ಹಾಗಾಗಿ ವಿಸ್ತೀರ್ಣ ABCD, ಇನ್ನೊಂದು BCFಗೆ EDCBಯನ್ನು ನಾವು ಚಿತ್ರವನ್ನು ಗಮನಿಸಿ ಎರಡನ್ನು ಕೂಡಿಸಿದರೆ ನಮಗೆ ಸಿಗ್ತಕ್ಕಂಥದ್ದು EFCD. ಆ ಕಾರಣದಿಂದ ವಿಸ್ತೀರ್ಣ ABCD ವಿಸ್ತೀರ್ಣ EFCD ಎಂದು ಸಾಧಿಸಿದೆ. ಈ ರೀತಿಯಾಗಿ ನಾವು ಪ್ರಮೇಯವನ್ನು ನಾವು ಸಾಧಿಸಬೇಕು, ತಿಳಿದುಕೊಳ್ಳಬೇಕು. ಮಕ್ಕಳೇ, ಈ ಲೆಕ್ಕವನ್ನು ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ಸಮಾಂತರ ಚತುರ್ಭುಜ,
ಎ ಇ ಲಂಬ ಡಿ ಸಿ ಮತ್ತು ಸಿ ಎಫ್ ಲಂಬ ಎ ಡಿ ಆಗಿದೆ. ಎ ಬಿ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್, ಎ ಇ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಸಿ ಎಫ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆದರೆ ಎ ಡಿಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಮಕ್ಕಳೇ, ಈ ಲೆಕ್ಕವನ್ನು ನಾವು ಬರೆದು ಕಲಿಯೋಣವೇ? ಇದನ್ನು ಅರ್ಥ ಮಾಡಿಕೊಂಡು ಬಿಡಿಸುತ್ತಾ ಹೋಗೋಣವೇ ಮಕ್ಕಳೇ? ಮಕ್ಕಳೇ, ಚಿತ್ರವನ್ನು ಗಮನಿಸಿ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜದಲ್ಲಿ ನಮಗೆ ವಿಸ್ತೀರ್ಣ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು, ಅಂದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು, ನಮಗೆ ಗೊತ್ತಿದೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ಪಾದ ಇಂಟು ಎತ್ತರ. ಇಲ್ಲಿ ಪಾದ ಡಿ ಸಿ ಇಂಟು ಎತ್ತರ ಎ ಇ. ಹಾಗಾದರೆ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಆದೇಶ ಮಾಡುವುದಾದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳಲ್ಲಿ ಈ ಡಿ ಸಿ ಪಾದ ಮತ್ತು ಎ ಬಿ ಇವೆರಡೂ ಕೂಡ ಸಮ ಮತ್ತು ಸಮಾಂತರವಾಗಿರುತ್ತವೆ ಎಂದು ಗೊತ್ತಿದೆ. ಸಮಾಂತರ ಚತುರ್ಭುಜದಲ್ಲಿ ಸಮ ಮತ್ತು ಸಮಾಂತರವಾಗಿರುತ್ತವೆ. ಹಾಗಾದರೆ ಡಿ ಸಿ ಬೆಲೆಯನ್ನು ನಮಗೆ ಕೊಟ್ಟಿಲ್ಲ ಅಂದರೂ ಸಹ ಎ ಬಿ ಬೆಲೆ ಎಷ್ಟಿರುತ್ತೋ ಡಿ ಸಿ ಬೆಲೆಯನ್ನು ಕೂಡ ಅಷ್ಟೇ ಇರುತ್ತೆ, ಏಕೆಂದರೆ ಅವೆರಡೂ ಕೂಡ ಸಮ ಮತ್ತು ಸಮಾಂತರ. ಹಾಗಾಗಿ ನಮಗೆ ಲೆಕ್ಕದಲ್ಲಿ ಎ ಬಿ ಬೆಲೆಯನ್ನು ಕೊಟ್ಟಿದ್ದಾರೆ, ಅದು ಸಿ ಡಿ ಬೆಲೆಗೆ ಸಮನಾಗುತ್ತದೆ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಗಮನಿಸಿ. ಹಾಗಾಗಿ ಎ ಬಿ ಎಷ್ಟಿರುತ್ತೋ ಸಿ ಡಿನೂ ಕೂಡ ಅಷ್ಟೇ ಇರುತ್ತೆ. ಇಂಟು ಎ ಇ ಎತ್ತರವನ್ನು ನಮಗೆ 8 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಹಾಗಾಗಿ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ 128 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿರ್ತಕ್ಕಂಥ ಆಗಿರೋದ್ರಿಂದ, ನಾವು ವಿಸ್ತೀರ್ಣವನ್ನು ಕಂಡುಹಿಡಿದಾಗ ಸೆಂಟಿಮೀಟರ್ ಕೊಟ್ಟಿದ್ರು, ಹಾಗಾಗಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಯಿತು. ಇದು 128 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಯಿತು ವಿಸ್ತೀರ್ಣ ಎ ಬಿ ಸಿ ಡಿ. ಹಾಗಾದರೆ ನಾವು ಎತ್ತರ ಎ ಇಯನ್ನು ತೆಗೆದುಕೊಂಡಿದ್ವಿ. ಅದೇ ರೀತಿ ನಾವು ಇದೇ ಚಿತ್ರಕ್ಕೆ ಅಥವಾ ಇದೇ ಸಮಾಂತರ ಚತುರ್ಭುಜದಲ್ಲಿ ಎತ್ತರವನ್ನು ನಾವು ಸಿ ಎಫ್ ಎತ್ತರ ಮತ್ತು ಪಾದ ಎ ಡಿಯನ್ನು ತೆಗೆದುಕೊಂಡು ಲೆಕ್ಕವನ್ನು ಮಾಡ್ತಾ ಹೋಗೋಣ ಮಕ್ಕಳೇ. ಹಾಗಾದರೆ ವಿಸ್ತೀರ್ಣ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಪಾದ ಇಂಟು ಎ ಡಿ ಇಂಟು ಸಿ ಎಫ್. ಹಾಗಾದರೆ ವಿಸ್ತೀರ್ಣ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಇಸ್ ಈಕ್ವಲ್ ಟು ಸಿ ಎಫ್, ಅಂದರೆ ಎ ಡಿ ಪಾದವಾದಾಗ ನಾವು ಮತ್ತೆ ವಿಸ್ತೀರ್ಣ ಎ ಬಿ ಸಿ ಡಿಯನ್ನು ಈ ರೀತಿ ತೆಗೆದುಕೊಳ್ಬೋದು. ಆದರೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣವನ್ನು ಈಗ ತಾನೇ ನಾವು ಕಂಡುಹಿಡಿದ್ವಿ, ಅದು 128 ಸೆಂಟಿಮೀಟರ್ ಸ್ಕ್ವೇರ್ ಆಗಿತ್ತು. ಅದೇ ರೀತಿ ಪಾದ ಎ ಡಿಯ ಬೆಲೆ ನಮಗೆ ಗೊತ್ತಿಲ್ಲ, ಆ ಎ ಡಿಯನ್ನೇ ಅವ್ರ ಲೆಕ್ಕದಲ್ಲಿ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಹಾಗಾಗಿ ಇಂಟು ಎ ಡಿ ಹಂಗೆ ಬರ್ಕೊಳ್ಳೋಣ. ಆದರೆ ಸಿ ಎಫ್ ಬೆಲೆಯನ್ನು ಅವರು ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಎಂದು ಲೆಕ್ಕದಲ್ಲೇ ಕೊಟ್ಟಿದ್ದಾರೆ ದತ್ತಾಂಶ. ಈಗ ಆ ಗುಣಿಸು 10 ಈ ಕಡೆ ಕಳಿಸಿದರೆ ಭಾಗಿಸು 10 ಅಂತಾಗುತ್ತೆ. ಹಾಗಾಗಿ 128/10 ಇಸ್ ಈಕ್ವಲ್ ಟು ಎ ಡಿ ಅಂತಾಗುತ್ತೆ. 10ರಿಂದ ಇದನ್ನು ಭಾಗಿಸಿದಾಗ 12.8 ಇಸ್ ಈಕ್ವಲ್ ಟು 12.8 ಇಸ್ ಈಕ್ವಲ್ ಟು ಎ ಡಿ 12.8 ಸೆಂಟಿಮೀಟರ್ ಎಂದು ಆಗುತ್ತದೆ. ಹಾಗಾದರೆ ಎ ಡಿಯ ಎತ್ತರ 12.8 ಸೆಂಟಿಮೀಟರ್ ಆಗಿದೆ. ಪಿ ಮತ್ತು ಕ್ಯೂಗಳು ಕ್ರಮವಾಗಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಮತ್ತು ಡಿ ಸಿ ಮತ್ತು ಎ ಡಿ ಬಾಹುಗಳ ಮೇಲಿನ ಯಾವುದಾದರೂ ಎರಡು ಬಿಂದುಗಳು, ಪಿ ಮತ್ತು ಕ್ಯೂ ಅಂತಕ್ಕಂಥ ಎರಡು ಬಿಂದುಗಳು ಡಿ ಸಿ ಮತ್ತು ಎ ಬಿಯ ಮೇಲೆ ಇವೆ. ಹಾಗಾದರೆ ವಿಸ್ತೀರ್ಣ ಎ ಪಿ ಬಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಕ್ಯೂ ಸಿ ಎಂದು ತೋರಿಸಿ. ಈ ಚಿತ್ರವನ್ನು ನೀವು ಗಮನಿಸಿದಾಗ ಇಲ್ಲಿ ಪಿ ಎಂಬುದು ಸಿ ಡಿ ಮೇಲಿನ ಬಿಂದು, ಕ್ಯೂ ಎಂಬುದು ಎ ಡಿ ಮೇಲಿನ ಬಿಂದು ಆಗಿದೆ. ನಾವು ವಿಸ್ತೀರ್ಣ ಎ ಪಿ ಬಿ ನೋಡಿ, ಗಮನಿಸಿ, ಎ ಪಿ ಬಿ ಒಂದು ತ್ರಿಭುಜ. ಅದೇ ರೀತಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಕ್ಯೂ ಸಿನೂ ಸಹ ಒಂದು ತ್ರಿಭುಜ ಅಂತೇಳಿ ನಾವು
ಸಾಧಿಸಬೇಕು. ಹಾಗಾದರೆ ಎ ಪಿ ಬಿ ತ್ರಿಭುಜ ಮತ್ತು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜಗಳು. ಚಿತ್ರವನ್ನು ಗಮನಿಸಿ. ಎ ಪಿ ಬಿ ತ್ರಿಭುಜ ನೋಡಿ, ಯಾವುದು ಎ ಪಿ ಬಿ? ಇದು ತ್ರಿಭುಜ ಎ ಪಿ ಬಿ. ಮತ್ತು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜಗಳು ಯಾವ ಪಾದದ ಮೇಲಿದೆ? ಎ ಬಿ ಪಾದ ಎರಡಕ್ಕೂ ಕೂಡ ಒಂದೇ ಪಾದ ಎ ಬಿ. ಯಾವುದು? ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಮತ್ತು ಪಿ ಎ ಬಿ ತ್ರಿಭುಜಗಳ ಪಾದಗಳು ಒಂದೇ, ಅದು ಎ ಬಿ ಮೇಲೆ ನಿಂತಿವೆ. ಎ ಬಿ ಸಮಾಂತರ ಡಿ ಸಿ ಆಗಿದೆ. ಆದ್ದರಿಂದ ವಿಸ್ತೀರ್ಣ ನಮಗೆ ಗೊತ್ತಿದೆ. ಯಾವುದೇ ಒಂದು ತ್ರಿಭುಜದ ಒಂದೇ ಪಾದದ ಮೇಲೆ ಇರತಕ್ಕಂಥ ಒಂದೇ ಪಾದದ ಮೇಲೆ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳಿದ್ದರೆ ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ಅರ್ಧದಷ್ಟಿರುತ್ತದೆ. ಹಾಗಾಗಿ ವಿಸ್ತೀರ್ಣ ಎ ಪಿ ಬಿ ಇಸ್ ಈಕ್ವಲ್ ಟು ಅರ್ಧ ಇಂಟು ವಿಸ್ತೀರ್ಣ ಎ ಬಿ ಸಿ ಡಿ. ಅದೇ ರೀತಿ ಬಿ ಕ್ಯೂ ಸಿ ತ್ರಿಭುಜ ಮತ್ತು ಎ ಬಿ ಸಿ ಡಿಗಳನ್ನು ತೆಗೆದುಕೊಂಡಾಗ ಅವುಗಳು ಒಂದೇ ಪಾದ ಬಿ ಸಿ ಮೇಲೆ ಇವೆ. ನೋಡಿ, ಗಮನಿಸಿ. ಬಿ ಕ್ಯೂ ಸಿ ತ್ರಿಭುಜ ಇಲ್ಲಿ ಇನ್ನೊಂದು ನೋಡಿ, ತ್ರಿಭುಜ ಬಿ ಕ್ಯೂ ಸಿ. ಯಾವುದು? ಇದು ಬಿ ಕ್ಯೂ ಸಿ ತ್ರಿಭುಜ. ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ನಮಗೆ ಗೊತ್ತೇ ಇದೆ. ಬಿ ಸಿ ಪಾದ, ಇಲ್ಲಿ ಪಾದ ಬಿ ಸಿ ಪಾದದ ಮೇಲೆ ಇವೆ. ಬಿ ಸಿ ಸಮಾಂತರ ಎ ಡಿಗಳ ನಡುವೆ ನಿಂತಿವೆ. ಬಿ ಸಿ ಸಮಾಂತರ ಎ ಡಿಗಳ ನಡುವೆ ನಿಂತಿವೆ. ಹಾಗಾಗಿ ನಾವು ವಿಸ್ತೀರ್ಣ ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ಅರ್ಧದಷ್ಟಿರುತ್ತದೆ ಯಾವಾಗ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾಗ. ಆದ್ದರಿಂದ ವಿಸ್ತೀರ್ಣ ಬಿ ಕ್ಯೂ ಸಿ ಇಸ್ ಈಕ್ವಲ್ ಟು ಅರ್ಧ ವಿಸ್ತೀರ್ಣ ಚತುರ್ಭುಜ ಎ ಬಿ ಸಿ ಡಿ ಎಂದು ನಾವು ಬರೆದಿದ್ದೀವಿ. ಹಾಗಾದರೆ ಎರಡನ್ನು ಗಮನಿಸಿದಾಗ ಎರಡೂ ಕೂಡ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರ್ತವೆ. ಎರಡೂ ಕೂಡ ಅರ್ಧ ವಿಸ್ತೀರ್ಣ ಎ ಬಿ ಸಿ ಡಿ ಅರ್ಧ ವಿಸ್ತೀರ್ಣ ಎ ಬಿ ಸಿ ಡಿಗೆ ಸಮನಾಗಿರೋದ್ರಿಂದ ನಾವು ಸಮನಾಗಿರೋ ಅಂಶಗಳನ್ನು ಬಿಟ್ಟು ಬರೆದುಕೊಂಡಾಗ ವಿಸ್ತೀರ್ಣ ಎ ಪಿ ಬಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಕ್ಯೂ ಸಿ ಆಗಿದೆ. ಆದ್ದರಿಂದ ವಿಸ್ತೀರ್ಣ ಎ ಪಿ ಬಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಕ್ಯೂ ಸಿ ಎಂದು ನಾವು ಹೇಳಬಹುದು. ಕೃಷಿಕಳೊಬ್ಬಳ ಹೊಲವು ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಆಕೃತಿಯಲ್ಲಿದೆ. ಆಕೆಯು ಆರ್ ಎಸ್ ಬಾಹುವಿನ ಮೇಲೆ ಎ ಬಿಂದುವನ್ನು ಗುರುತಿಸಿ ಅದನ್ನು ಪಿ ಮತ್ತು ಕ್ಯೂ ಶೃಂಗಗಳಿಗೆ ಸೇರಿಸಿದಳು. ಹೊಲವು ಎಷ್ಟು ಭಾಗಗಳಾಗಿ ವಿಂಗಡಣೆಯಾಯಿತು? ಈ ಭಾಗಗಳ ಆಕಾರ ಯಾವುದು? ಆ ಕೃಷಿಕಳು ಸಮನಾದ ಭಾಗಗಳಲ್ಲಿ ಗೋಧಿ ಮತ್ತು ಕಾಳುಗಳನ್ನು ಪ್ರತ್ಯೇಕವಾಗಿ ಬಿತ್ತಲು ಇಚ್ಛಿಸಿದರೆ ಅದನ್ನು ಆಕೆಯು ಹೇಗೆ ಮಾಡಬಹುದು? ನೋಡಿ ಮಕ್ಕಳೇ, ಇಲ್ಲಿ ಕೃಷಿಕಳೊಬ್ಬಳು ಹೊಲವನ್ನು ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ನೀವು ಗಮನಿಸ್ತಾ ಇದ್ದೀರ. ಚಿತ್ರವನ್ನು ಗಮನಿಸಿ. ಈ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ. ಆಕೆ ಆರ್ ಎಸ್ ಬಾಹುವಿನ ಮೇಲೆ ಈ ಎ ಬಿಂದುವನ್ನು ಗುರುತಿಸ್ತಾಳೆ ಮತ್ತು ಪಿ ಮತ್ತು ನೋಡಿ ಇಲ್ಲಿ ಈ ಎ ನಿಂದ ಪಿಗೆ ಮತ್ತು ಅದೇ ಎ ನಿಂದ ಕ್ಯೂಗೆ ಕೂಡಿಸಿದಾಗ ಸೇರಿಸಿದಳು. ಈಗ ಹೊಲವು ಎಷ್ಟು ಭಾಗಗಳಾಗಿ ವಿಂಗಡಣೆ ಆಯಿತು ಅಂದರೆ ನೋಡಿ ಮಕ್ಕಳೇ, ಹೊಲವು 3 ಭಾಗಗಳಾಯಿತು. ಯಾವ್ಯಾವ ಭಾಗ? ಒಂದು ಎಸ್ ಎ ಪಿ ಭಾಗ, ಇನ್ನೊಂದು ಎ ಪಿ ಕ್ಯೂ ಭಾಗ. ನೋಡಿ, ಇದು ಎಸ್ ಎ ಪಿ ಭಾಗ, ಇನ್ನೊಂದು ಎ ಪಿ ಕ್ಯೂ ಭಾಗ, ಮತ್ತೊಂದು ಎ ಆರ್ ಕ್ಯೂ ಭಾಗ. ಒಟ್ಟು 3 ಭಾಗಗಳಾಗಿ ವಿಂಗಡಣೆ ಆಯಿತು. ಪ್ರತಿಯೊಂದು ಭಾಗವನ್ನು ಗಮನಿಸಿ. ಎ ಪಿ ಎಸ್ ಒಂದು ತ್ರಿಭುಜ, ಎ ಪಿ ಕ್ಯೂ ಒಂದು ತ್ರಿಭುಜ, ಎ ಆರ್ ಕ್ಯೂ ಮತ್ತೊಂದು ತ್ರಿಭುಜ. ಹಾಗಾಗಿ 3 ಭಾಗಗಳು ಕೂಡ ತ್ರಿಭುಜಾಕಾರದಲ್ಲಿವೆ. ಮಕ್ಕಳೇ ಗಮನಿಸಿ, ತ್ರಿಭುಜ ಪಿ ಎ ಕ್ಯೂ ಮತ್ತು ಚಿತ್ರವನ್ನು ಗಮನಿಸಿ. ಯಾವುದು? ತ್ರಿಭುಜ ಪಿ ಎ ಕ್ಯೂ. ಈ ಪಿ ಎ ಕ್ಯೂ ಮತ್ತು ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಒಂದೇ ಪಾದ ಪಿ ಕ್ಯೂ, ಈ ಒಂದೇ ಪಾದ ಪಿ ಕ್ಯೂ ಮೇಲೆ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇವೆ. ಹಾಗಾದರೆ ವಿಸ್ತೀರ್ಣ ಪಿ ಎ ಕ್ಯೂ ನೋಡಿ, ವಿಸ್ತೀರ್ಣ ಪಿ ಎ ಕ್ಯೂ ಈಸ್ ಈಕ್ವಲ್ ಟು ಅರ್ಧ ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್. ಏಕೆಂದರೆ ಯಾವುದೇ ಒಂದು ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳು ಒಂದೇ ಪಾದದ ಮೇಲಿದ್ದು ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾಗ ತ್ರಿಭುಜದ ವಿಸ್ತೀರ್ಣವು ಆ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ.
ಹಾಗಾಗಿ ನಮಗೆ ಇಲ್ಲಿ ಇರ್ತಕ್ಕಂಥ ಒಂದೇ ಪಾದ ಪಿ ಕ್ಯೂ ಮೇಲೆ ಎರಡು ಆಕೃತಿಗಳಿವೆ. ಹಾಗಾಗಿ ವಿಸ್ತೀರ್ಣ ಪಿ ಎ ಕ್ಯೂ ಇಸ್ ಈಕ್ವಲ್ ಟು ಅರ್ಧ ಇಂಟು ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ ಅಂತ ಹೇಳ್ಬೋದು. ಮತ್ತು ಅಷ್ಟೇ ಅಲ್ಲ, ನಾವು ಆ ಭಾಗಗಳನ್ನು ಕೂಡಿಸಿದಾಗ ಅಂದರೆ ಪಿ ಎ ಕ್ಯೂ ನೋಡಿ ಗಮನಿಸಿ, ಈ ಪಿ ಎ ಕ್ಯೂ ಭಾಗ ಪ್ಲಸ್ ಎ ಪಿ ಎಸ್ ಈ ಭಾಗ ಮತ್ತು ಎ ಆರ್ ಕ್ಯೂ ಈ ಎಲ್ಲ ಮೂರು ಭಾಗಗಳನ್ನು ಕೂಡಿಸಿದರೆ ನಮಗೇನಾಗುತ್ತೆ ಇಸ್ ಈಕ್ವಲ್ ಟು ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ಗೆ ಸಮನಾಗುತ್ತೆ. ಹಾಗಾದರೆ ವಿಸ್ತೀರ್ಣ ಎ ಪಿ ಎಸ್ ಪ್ಲಸ್ ವಿಸ್ತೀರ್ಣ ಎ ಆರ್ ಕ್ಯೂ ಇಸ್ ಈಕ್ವಲ್ ಟು ಎ ಆರ್ ಕ್ಯೂ ವಿಸ್ತೀರ್ಣ ಎ ಪಿ ಎಸ್ ಮತ್ತು ವಿಸ್ತೀರ್ಣ ಎ ಆರ್ ಕ್ಯೂ ಇಸ್ ಈಕ್ವಲ್ ಟು ಅರ್ಧ ಇಂಟು ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್. ಅದೇ ರೀತಿ ವಿಸ್ತೀರ್ಣ ಎ ಪಿ ಎಸ್ ಪ್ಲಸ್ ವಿಸ್ತೀರ್ಣ ಎ ಆರ್ ಕ್ಯೂ ಇಸ್ ಈಕ್ವಲ್ ಟು ವಿಸ್ತೀರ್ಣ ಪಿ ಎ ಕ್ಯೂ, ಏಕೆಂದರೆ ಮೂರು ಕೂಡ ಒಂದಕ್ಕೊಂದು ಸಮವಾಗಿರ್ತಕ್ಕಂಥ ತ್ರಿಭುಜಗಳಾಗಿವೆ. ಅಂದರೆ ಎ ಪಿ ಎಸ್ ಮತ್ತು ಎ ಆರ್ ಕ್ಯೂಗಳ ಮೊತ್ತ ಪಿ ಎ ಕ್ಯೂ ಮತ್ತು ಪಿ ಎ ಕ್ಯೂ ವಿಸ್ತೀರ್ಣಕ್ಕೆ ಸಮನಾಗಿದೆ. ಆದ್ದರಿಂದ ಏಕೆಂದರೆ ವಿಸ್ತೀರ್ಣ ಎ ಪಿ ಎಸ್ ಪ್ಲಸ್ ಎ ಆರ್ ಕ್ಯೂ ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮನಾಗಿತ್ತು? ಅರ್ಧ ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ಗೆ ಸಮನಾಗಿತ್ತು. ಸೊ ಎಲ್ಲ ಕಾರಣದಿಂದ ವಿಸ್ತೀರ್ಣ ಎ ಪಿ ಎಸ್ ಪ್ಲಸ್ ವಿಸ್ತೀರ್ಣ ಎ ಆರ್ ಕ್ಯೂ ಇಸ್ ಈಕ್ವಲ್ ಟು ವಿಸ್ತೀರ್ಣ ಪಿ ಎ ಕ್ಯೂ. ಹಾಗಾದರೆ ನೋಡಿ ಈ ರೀತಿ ಆಗಿರೋದ್ರಿಂದ ಎ ಪಿ ಎಸ್ ಮತ್ತು ಎ ಆರ್ ಕ್ಯೂ ಇಸ್ ಈಕ್ವಲ್ ಟು ಪಿ ಎ ಕ್ಯೂಗೆ ಸಮನಾಗಿರೋದ್ರಿಂದ ಅವಳು ಎರಡು ರೀತಿಯಲ್ಲಿ ಕೃಷಿಕರು ಎರಡು ರೀತಿಯಲ್ಲಿ ಸಮನಾದ ಭಾಗಗಳಲ್ಲಿ ಗೋಧಿ ಮತ್ತು ಕಾಳನ್ನು ಪ್ರತ್ಯೇಕವಾಗಿ ಬೆಳೆಯಬಹುದು. ಪಿ ಎ ಕ್ಯೂ ಭಾಗದಲ್ಲಿ ಗೋಧಿ ಮತ್ತು ಎ ಪಿ ಎಸ್ ಎ ಆರ್ ಕ್ಯೂ ಭಾಗಗಳಲ್ಲಿ ಕಾಳುಗಳನ್ನು ಬೆಳೆಯುವುದು. ಪಿ ಎ ಕ್ಯೂ ಭಾಗದಲ್ಲಿ ಏನಾದರೂ ಗೋಧಿ ಬೆಳೆದರೆ ಎ ಪಿ ಎಸ್ ಮತ್ತು ಎ ಆರ್ ಕ್ಯೂ ಭಾಗಗಳಲ್ಲಿ ಗೋಧಿ ಬೆಳೆಯುವುದು, ಅಥವಾ ಎ ಪಿ ಎಸ್ ಎ ಆರ್ ಕ್ಯೂ ಈ ಭಾಗಗಳಲ್ಲಿ ಏನಾದರೂ ಗೋಧಿ ಬೆಳೆದರೆ ಪಿ ಎ ಕ್ಯೂ ಭಾಗದಲ್ಲಿ ಕಾಳುಗಳನ್ನು ಬೆಳೆಯಬಹುದು. ಸೊ ಈ ರೀತಿಯಾಗಿ ಅವಳು ಕೃಷಿಕಳು ಬೆಳೆಯಬಹುದು. ಕೃಷಿಕಳು ಈ ರೀತಿಯಾಗಿ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಅಲ್ಲಿದ್ದಾಗ ಮೂರು ಭಾಗಗಳಾಯಿತು, ಮೂರು ಭಾಗವು ತ್ರಿಭುಜಾಕಾರದಲ್ಲಿದ್ದು. ಹಾಗಾದರೆ ಅವಳು ಯಾವ ರೀತಿ ಗೋಧಿ ಮತ್ತು ಕಾಳುಗಳನ್ನು ಪ್ರತ್ಯೇಕವಾಗಿ ಬೆಳೆಯಬಹುದು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಂಡೆವು. ಪಿ ಮತ್ತು ಕ್ಯೂಗಳು ಕ್ರಮವಾಗಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಡಿ ಸಿ ಮತ್ತು ಎ ಡಿ ಬಾಹುಗಳ ಮೇಲಿನ ಯಾವುದಾದರೂ ಎರಡು ಬಿಂದುಗಳಾದಾಗ ವಿಸ್ತೀರ್ಣ ಎ ಪಿ ಬಿ ಮತ್ತು ವಿಸ್ತೀರ್ಣ ಬಿ ಕ್ಯೂ ಸಿ ಆಗುತ್ತದೆ ಎಂಬುದನ್ನು ನಾವು ಈ ಹಿಂದಿನೇ ನಾವು ತಿಳಿದುಕೊಂಡ್ವಿ ಮಕ್ಕಳೇ. ಈಗಾಗಲೇ ತಿಳಿದುಕೊಂಡಂತೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ಪಾದ ಮೇಲಿರುವ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಕೋನಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ ಎಂಬುದನ್ನು ನಾವು ಪ್ರಮೇಯದ ಮುಖಾಂತರ ತಿಳಿದುಕೊಂಡ್ವಿ. ಒಂದೇ ಪಾದ ಹೊಂದಿರುವ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾದರೆ ಆ ಎರಡೂ ತ್ರಿಭುಜಗಳು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುತ್ತವೆ. ಮಕ್ಕಳೇ, ಈ ಲೆಕ್ಕವನ್ನು ಗಮನಿಸಿ. ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯು ಎ ಡಿ ಮಧ್ಯ ರೇಖೆಯ ಮೇಲಿನ ಒಂದು ಬಿಂದು ಇ ಆದರೆ ವಿಸ್ತೀರ್ಣ ಎ ಬಿ ಇ ಇಸ್ ಈಕ್ವಲ್ ಟು ವಿಸ್ತೀರ್ಣ ಎ ಸಿ ಇ ಎಂದು ಸಾಧಿಸಿ. ಇದನ್ನು ನಾವು ಬರವಣಿಗೆ ಮುಖಾಂತರ ನಾವು ಇದನ್ನು ಸಾಧಿಸುವುದಾದರೆ ಮಕ್ಕಳೇ ಏನಂತ ವಿಸ್ತೀರ್ಣ ಎ ಬಿ ಇ ಇಸ್ ಈಕ್ವಲ್ ಟು ವಿಸ್ತೀರ್ಣ ಎ ಸಿ ಎಂದು ಸಾಧಿಸಬೇಕು. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಮಧ್ಯ ರೇಖೆಯಾಗಿದೆ, ಅದೇ ತ್ರಿಭುಜ ಬಿ ಇ ಸಿಯಲ್ಲಿ ಇ ಡಿ ಮಧ್ಯ ರೇಖೆಯಾಗಿದೆ ಎಂಬುದನ್ನು ಗಮನಿಸುತ್ತಾ ಈ ಲೆಕ್ಕವನ್ನು ಬಿಡಿಸೋಣ. ಮಕ್ಕಳೇ, ಕೊಟ್ಟಿರುವ ತ್ರಿಭುಜ ಎ ಬಿ ಸಿಯಲ್ಲಿ ಈ ರೇಖೆ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಈ ರೇಖೆ ಅಂದರೆ ಎ ಡಿ ರೇಖೆ ಇದೆಯಲ್ಲ, ಈ ಎ ಡಿ ರೇಖೆಯು ಯಾವುದರ ಎ ಡಿ ಎಂಬುದು ಮಧ್ಯ ರೇಖೆ, ಯಾವುದರ ತ್ರಿಭುಜ ಎ ಬಿ ಸಿಯಲ್ಲಿ ಮಧ್ಯ ರೇಖೆಯಾಗಿದೆ. ಆದ್ದರಿಂದ ನಾವಿಲ್ಲಿ ವಿಸ್ತೀರ್ಣ ತ್ರಿಭುಜ ವಿಸ್ತೀರ್ಣ ಎ ಬಿ ಡಿ ವಿಸ್ತೀರ್ಣ ಎ ಬಿ ಡಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಸಿ ಡಿ ಎಂದು ಬರೆಯಬಹುದು. ಏಕೆಂದರೆ ಎ ಬಿ ಡಿ ತ್ರಿಭುಜ ಮತ್ತು ಎ ಸಿ ಡಿ ತ್ರಿಭುಜಗಳ ಮಧ್ಯದಲ್ಲಿ ಎ ಡಿ ರೇಖೆ ಇದೆ. ಹಾಗಾಗಿ ಇವೆರಡೂ ಕೂಡ ಒಂದಕ್ಕೊಂದು ಸಮ ವಿಸ್ತೀರ್ಣವನ್ನು ಹೊಂದಿರುವ ತ್ರಿಭುಜಗಳು ಎಂದು ಹೇಳಬಹುದು. ಹಾಗಾಗಿ ವಿಸ್ತೀರ್ಣ ಎ ಬಿ ಡಿ ಈಸ್ ಈಕ್ವಲ್ ಟು ವಿಸ್ತೀರ್ಣ
ACD ಆಗಿರುತ್ತೆ. ಇದನ್ನು ನಾವು ಸಮೀಕರಣ 1 ಅಂತ ಕರೆಯೋಣ. ಮಧ್ಯರೇಖೆಯು ತ್ರಿಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಮಧ್ಯರೇಖೆ ADಯು ಇಲ್ಲಿ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಅದೇ ರೀತಿ ತ್ರಿಭುಜ BECಯನ್ನು ಗಮನಿಸಿ. ED ಮಧ್ಯರೇಖೆ, ಆದ್ದರಿಂದ ED ಮಧ್ಯರೇಖೆ ಆಗಿರೋದ್ರಿಂದ ವಿಸ್ತೀರ್ಣ BDE is equal to, ಚಿತ್ರವನ್ನು ಗಮನಿಸಿ ಮಕ್ಕಳೇ, ಇಲ್ಲಿ BDE ED ಮಧ್ಯರೇಖೆ, ಇದು ED ಮಧ್ಯರೇಖೆ, BDE ಎಂಬ ತ್ರಿಭುಜ ಮತ್ತು EDC ಎಂಬ ತ್ರಿಭುಜ ಉಂಟಾಗಿದೆ. ಆದ್ದರಿಂದ ವಿಸ್ತೀರ್ಣ BDE is equal to ವಿಸ್ತೀರ್ಣ EDC. ವಿಸ್ತೀರ್ಣ EDC. ಇದು ಸಮೀಕರಣ 2. ಹಾಗಾದರೆ ವಿಸ್ತೀರ್ಣ ABD is equal to ವಿಸ್ತೀರ್ಣ ACD ಮತ್ತು ವಿಸ್ತೀರ್ಣ BDE is equal to ವಿಸ್ತೀರ್ಣ EDC ಆಗಿದೆ. ನಾವು ಸಮೀಕರಣ 1 ಮತ್ತು 1 - 2 ಕಳೆದಾಗ ನೋಡಿ, ಚಿತ್ರವನ್ನು ಗಮನಿಸಿ. ವಿಸ್ತೀರ್ಣ 1ರಲ್ಲಿ ABDಯಲ್ಲಿ BDEಯನ್ನು ಕಳಿತೀರಾ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಈ BDE ಭಾಗವನ್ನು ನಾವು ಈ BDE ಭಾಗವನ್ನು ನಾವು ಕಳೆದಾಗ ನಮಗೆ ಕೇವಲ ಉಳಿತಕ್ಕಂಥ ಭಾಗ ಇದು ಮಾತ್ರ. ಉಳಿತಕ್ಕಂಥ ಭಾಗ ಕೇವಲ ADC ಮಾತ್ರ ಉಳಿದಿರುತ್ತೆ. ನೋಡಿ ಮಕ್ಕಳು, ಇಲ್ಲಿ ಇರತಕ್ಕಂಥ ಭಾಗ, ಇಲ್ಲಿ ಈ BDE ಭಾಗ, ಇದು BDE ಭಾಗವನ್ನು ನಾವು ಕಳೆದಾಗ ಉಳಿತಕ್ಕಂಥದ್ದು ಕೇವಲ ABD. ಹಾಗಾಗಿ ನಾವು ಇಲ್ಲಿ ಏನಂತ ಬರೀಬೋದು ಅಂದರೆ, ನೋಡಿ, ವಿಸ್ತೀರ್ಣ ಸಮೀಕರಣ 1 - 2ನ ಚಿತ್ರವನ್ನು ಗಮನಿಸಿ. ವಿಸ್ತೀರ್ಣ 1 - 2 ಮಾಡಿದಾಗ ವಿಸ್ತೀರ್ಣ ABD ಮೈನಸ್ ವಿಸ್ತೀರ್ಣ BDE ಅಂತ ತೆಗೆದಾಗ ಈಸ್ ಈಕ್ವಲ್ ಟು, ಎರಡೂ ಕಡೆಗೂ ನಾವು ಕಳೆದ ಹೋದಾಗ ವಿಸ್ತೀರ್ಣ ಈ ಕಡೆ ACD ಇದೆ, ಅದರಲ್ಲಿ ಮೈನಸ್ ವಿಸ್ತೀರ್ಣ CDE ಮಾಡಿದಾಗ ಚಿತ್ರವನ್ನು ನೋಡಿ. ಆ ಚಿತ್ರದಲ್ಲಿ ನಾವು ABDಯಲ್ಲಿ BDE ಈ ಕೆಳಭಾಗವನ್ನು ತೆಗೆದ್ರೆ ಆ ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಉಳ್ಕೊಳ್ತಕ್ಕಂಥದ್ದು ವಿಸ್ತೀರ್ಣ ಮೈನಸ್, ಅದನ್ನು ಅಷ್ಟು ಭಾಗವನ್ನು ಮೈನಸ್ ಮಾಡಿದರೆ ABE ಭಾಗ ಮಾತ್ರ ಉಳಿದುಕೊಳ್ಳುತ್ತೆ. ಈಸ್ ಈಕ್ವಲ್ ಟು ಈ ಕಡೆ ವಿಸ್ತೀರ್ಣ ACE ಭಾಗ ಮಾತ್ರ ಉಳಿದುಕೊಳ್ಳುತ್ತೆ. ಹಾಗಾಗಿ ವಿಸ್ತೀರ್ಣ ABE ಈಸ್ ಈಕ್ವಲ್ ಟು ವಿಸ್ತೀರ್ಣ ACE ಎಂದು ಹೇಳಬಹುದು. ಮಕ್ಕಳೇ, ಇನ್ನೊಂದು ಸಮಸ್ಯೆಯನ್ನು ನಾವು ನೋಡುವುದಾದರೆ, ತ್ರಿಭುಜ ABCಯಲ್ಲಿ AD ಮಧ್ಯರೇಖೆಯ ಮಧ್ಯಬಿಂದು E ಆದರೆ ವಿಸ್ತೀರ್ಣ BED ಈಸ್ ಈಕ್ವಲ್ ಟು 1/4 ವಿಸ್ತೀರ್ಣ ABC ಎಂದು ಸಾಧಿಸಬೇಕು. ಅಂದರೆ BED ವಿಸ್ತೀರ್ಣ ABC ವಿಸ್ತೀರ್ಣದ ಕಾಲು ಭಾಗ ಇರುತ್ತದೆ ಅಂತ ನಾವು ತೋರಿಸಬೇಕಾಗುತ್ತದೆ. ಹಾಗಾದರೆ ಮಕ್ಕಳ ಚಿತ್ರವನ್ನು ಗಮನಿಸಿ. ತ್ರಿಭುಜ ABCಯಲ್ಲಿ ಈ AD ಎಂಬುದು ಮಧ್ಯರೇಖೆ. ತ್ರಿಭುಜ ABCಯಲ್ಲಿ AD ಎಂಬುದು ಮಧ್ಯರೇಖೆ. ಆ ಕಾರಣದಿಂದ ನಾವು ಇಲ್ಲಿ ಏನಂತ ಬರಿಬೋದು ಅಂದರೆ, ತ್ರಿಭುಜ ಅದು ಮಧ್ಯರೇಖೆ ಆಗಿರೋದ್ರಿಂದ ವಿಸ್ತೀರ್ಣ ABD ಈಸ್ ಈಕ್ವಲ್ ಟು ವಿಸ್ತೀರ್ಣ ACDಗೆ ಸಮನಾಗಿರುತ್ತದೆ. ಏಕೆಂದರೆ ಮಧ್ಯರೇಖೆಯು ತ್ರಿಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಅಷ್ಟೇ ಅಲ್ಲ, ನಮಗೆ ವಿಸ್ತೀರ್ಣ ABD ಎಂಬತಕ್ಕಂಥದ್ದು ದೊಡ್ಡ ತ್ರಿಭುಜ ಅರ್ಧದಷ್ಟಿರ್ತದೆ. ಹಾಗಾಗಿ ಅರ್ಧ ವಿಸ್ತೀರ್ಣ ABC ಅಂತ ಹೇಳ್ಬೋದು. ಅದೇ ರೀತಿ ತ್ರಿಭುಜ ABDಯಲ್ಲಿ BE ಮಧ್ಯರೇಖೆ ಆದಾಗ E ಎಂಬುದು ADಯ ಮಧ್ಯಬಿಂದು. BE ಮಧ್ಯರೇಖೆ ಆದಾಗ E ಎಂಬುದು ಮಧ್ಯಬಿಂದು ಆಗುತ್ತೆ. ಆ ಕಾರಣದಿಂದ ಈ ಮಧ್ಯರೇಖೆಯು ತ್ರಿಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ. ಆದ್ದರಿಂದ ತ್ರಿಭುಜ BDE ಈಸ್ ಈಕ್ವಲ್ ಟು ಅರ್ಧ ಇಂಟು ವಿಸ್ತೀರ್ಣ ತ್ರಿಭುಜ ABD ಎಂದು ಹೇಳಬಹುದು. ಹಾಗಾದರೆ ಸಮೀಕರಣ 1 ಮತ್ತು 2 ಗಮನಿಸಿದಾಗ ಆ ಎರಡರಿಂದ ನಾವು ಏನಂತ ಬರೀಬೋದು,
ವಿಸ್ತೀರ್ಣ BD is equal to 1/4 ವಿಸ್ತೀರ್ಣ ABC ಎಂದು ಬರೆಯಬಹುದು. ತ್ರಿಭುಜ ABCಯಲ್ಲಿ AB ಮತ್ತು AC ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ D ಮತ್ತು E ಆಗಿವೆ. ವಿಸ್ತೀರ್ಣ DBC ಚಿತ್ರವನ್ನು ಗಮನಿಸಿ. ವಿಸ್ತೀರ್ಣ DBC is equal to ವಿಸ್ತೀರ್ಣ EBC ಆದರೆ DE ಸಮಾಂತರ BC ಎಂದು ಸಾಧಿಸಿ. ಕೊಟ್ಟಿರುವ ತ್ರಿಭುಜ ABCಯಲ್ಲಿ DU AB ಮತ್ತು EU ACಯ ಮಧ್ಯಬಿಂದು. ಹಾಗಾದರೆ ಮಧ್ಯಬಿಂದು ಪ್ರಮೇಯದ ಪ್ರಕಾರ ಏನಂತ ಬರೀಬೋದು? DE ಸಮಾಂತರ BC ಆಗಿರುತ್ತೆ. ಅಥವಾ ವಿಸ್ತೀರ್ಣ DBC is equal to ವಿಸ್ತೀರ್ಣ EBC ಆಗಿರುತ್ತೆ. D ಇಂದ ಎಳೆದ ಲಂಬವು E ಇಂದ ಎಳೆದ ಲಂಬಕ್ಕೆ ಸಮವಾಗಿರುವುದರಿಂದ DE ಸಮಾಂತರ BC ಎಂದು ಹೇಳಬಹುದು. DE ಮತ್ತು Fಗಳು ಕ್ರಮವಾಗಿ ತ್ರಿಭುಜ ABCಯ ಬಾಹುಗಳಾದ BC, CA ಮತ್ತು ABಗಳ ಮಧ್ಯಬಿಂದುಗಳಾದರೆ BDEF ಒಂದು ಸಮಾಂತರ ಚತುರ್ಭುಜ ಎಂದು ಸಾಧಿಸಬೇಕು. ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ಗಮನಿಸಿದಾಗ ಮಕ್ಕಳೇ, ABC ಒಂದು ತ್ರಿಭುಜ. ಈ ABCಯಲ್ಲಿ E ಮತ್ತು Fಗಳು ಕ್ರಮವಾಗಿ AB ಮತ್ತು CAಯ ಮಧ್ಯಬಿಂದುಗಳು. ನೋಡಿ, ABಯ ಮಧ್ಯದಲ್ಲಿ F ಇದೆ, Cಯ ಮಧ್ಯದಲ್ಲಿ E ಬಿಂದುಗಳಿವೆ. EF ಸಮಾಂತರ BC ಆಗಿದೆ. EF ಸಮಾಂತರ BC ಆಗಿರುವುದರಿಂದ ಮಧ್ಯಬಿಂದು ಪ್ರಮೇಯದ ಪ್ರಕಾರ FE is equal to ಅರ್ಧ BC ಆಗಿರುತ್ತೆ. FE is equal to ಅರ್ಧ BC. FE ಸಮಾಂತರ, ಯಾಕೆ BC ರೇಖೆ ಮೇಲೇ D ಇರೋದ್ರಿಂದ FE ಸಮಾಂತರ BD ಆಗಿರುತ್ತೆ. FE ಸಮಾಂತರ BD ಆಗಿರುತ್ತೆ ಮತ್ತು FE is equal to BD ಆಗಿರುತ್ತೆ. FE is equal to BD ಏಕೆಂದರೆ ನೋಡಿ, FE is equal to BD ಆಗಿದೆ. ಹಾಗಾದರೆ ಇದೇ ರೀತಿ DE ಸಮಾಂತರ BF ಅನ್ನು ತೆಗೆದುಕೊಂಡಾಗ ನಮಗೆ DE ಸಮಾಂತರ BF ತೆಗೆದುಕೊಂಡಾಗ DE ಸಮಾಂತರ BF ಮತ್ತು DE is equal to BF ಆಗಿರುತ್ತದೆ. ಈ ಸಮೀಕರಣ 1 ಮತ್ತು 2ರಿಂದ BDEF ಒಂದು ಸಮಾಂತರ ಚತುರ್ಭುಜ, ಏಕೆಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ. ಆದ್ದರಿಂದ ಇದೇ ರೀತಿ ನಾವು ಮಾಡ್ತಾ ಹೋದಾಗ FEDC ಮತ್ತು AEDFಗಳು ಕೂಡ ಸಮಾಂತರ ಚತುರ್ಭುಜಗಳಾಗಿರುತ್ತವೆ. ಆದ್ದರಿಂದ BDEF ಒಂದು ಸಮಾಂತರ ಚತುರ್ಭುಜವೆಂದು ನಾವಿಲ್ಲಿ ಹೇಳಬಹುದು. ABCD ಒಂದು ತ್ರಾಪಿಜ್ಯ. AB ಸಮಾಂತರ CD, AC ಮತ್ತು BD ಕರ್ಣಗಳು O ಬಿಂದುವಿನಲ್ಲಿ ಪರಸ್ಪರ ಕತ್ತರಿಸುತ್ತವೆ. ಹಾಗಾದರೆ ವಿಸ್ತೀರ್ಣ AOD ನೋಡಿ, ವಿಸ್ತೀರ್ಣ AOD is equal to ವಿಸ್ತೀರ್ಣ BOC ಎಂದು ಸಾಧಿಸಿ. AB ಸಮಾಂತರ DC ಅವರೇ ಕೊಟ್ಟಿದ್ದಾರೆ, AB ಸಮಾಂತರ CD ಮತ್ತು ತ್ರಾಪಿಜ್ಯ ಅಂದರೆ ಏನು ಅಂತ ನಮಗೆ ತಿಳಿದಿದೆ. ತ್ರಾಪಿಜ್ಯದಲ್ಲಿ ಒಂದು ಜೊತೆ ಬಾಹುಗಳು ಮಾತ್ರ ಸಮಾಂತರವಾಗಿರುತ್ತವೆ, ಇನ್ನೊಂದು ಜೊತೆ ಬಾಹು ಸಮಾಂತರವಾಗಿರೋದಿಲ್ಲ. ಇಲ್ಲಿ ಸಮಾಂತರವಾಗಿರತಕ್ಕಂಥ ಬಾಹು AB ಸಮಾಂತರ DC. ತ್ರಿಭುಜ ABD ನೋಡಿ, ತ್ರಿಭುಜ ABD ದೊಡ್ಡ ತ್ರಿಭುಜ, ಈ ಕಡೆ ಸೈಡಿನ ತ್ರಿಭುಜ ABD is equal to ವಿಸ್ತೀರ್ಣ ABC ವಿಸ್ತೀರ್ಣ ABC ಆಗಿರುತ್ತವೆ. ಏಕೆಂದರೆ ಒಂದೇ ಪಾದ AB ಪಾದದ ಮೇಲಿವೆ ಮತ್ತು AB ಸಮಾಂತರ CDಗಳ ನಡುವೆ ಇದೆ. ಈ ಕಾರಣದಿಂದ ವಿಸ್ತೀರ್ಣ ತ್ರಿಭುಜ ABD is equal to ವಿಸ್ತೀರ್ಣ ABC ಆಗಿರುತ್ತೆ. ನಾವು ವಿಸ್ತೀರ್ಣ ABDಯಲ್ಲಿ ಮೈನಸ್ ವಿಸ್ತೀರ್ಣ AOC ವಿಸ್ತೀರ್ಣವನ್ನು ನಾವು ತೆಗೆದಾಗ ವಿಸ್ತೀರ್ಣ ABCಯಲ್ಲಿಯೂ ಸಹ ನಾವು DOC ವಿಸ್ತೀರ್ಣವನ್ನು ತೆಗೆದಾಗ ನಮಗೆ ಉಳಿದುಕೊಳ್ತಕ್ಕಂಥದ್ದು DOC ವಿಸ್ತೀರ್ಣ ಆಗಬೇಕದು. ಆಗ ನಮಗೆ ಉಳಿದಕ್ಕಂಥದ್ದು ವಿಸ್ತೀರ್ಣ AOD is equal to ವಿಸ್ತೀರ್ಣ BOC ಆಗುತ್ತೆ. ಅಲ್ಲಿ ನಾವು ಸಮೀಕರಣದಲ್ಲಿ ಕಳೆದಿರತಕ್ಕಂಥ ವಿಸ್ತೀರ್ಣ DOC ಎರಡು ಕಡೆಗೂ ಕೂಡ ಸಮನಾದ ಅಂಶಗಳನ್ನು ಕಳೆದಿದ್ದೀವಿ. DOC ಅದು AOC ಅಲ್ಲ, DOC is equal to ವಿಸ್ತೀರ್ಣ DOC ಆಗಬೇಕು. ಆಗ ವಿಸ್ತೀರ್ಣ AOD is equal to ವಿಸ್ತೀರ್ಣ BOC ಆಗುತ್ತದೆ. ತ್ರಿಭುಜ AODಯ ವಿಸ್ತೀರ್ಣವು
ತ್ರಿಭುಜ BOCಯ ವಿಸ್ತೀರ್ಣಕ್ಕೆ ಸಮನಾಗಿರುವಂತೆ ABCD ಚತುರ್ಭುಜದ ಕರ್ಣಗಳು ಪರಸ್ಪರ ಓನಲ್ಲಿ ಕತ್ತರಿಸುತ್ತವೆ. ABCD ಒಂದು ತ್ರಾಪಿಜ್ಯ ಎಂದು ಸಾಧಿಸಿ. ABCD ನೋಡಿ ಮಕ್ಕಳೇ, ಒಂದು ತ್ರಾಪಿಜ್ಯ ಅಂತ ಹೇಳಬೇಕು ಅಂದರೆ ನಮಗೇನಾಗಿರಬೇಕು, ಒಂದು ಜೊತೆ ರೇಖೆಗಳು ಮಾತ್ರ ಸಮಾಂತರವಾಗಿರಬೇಕು. ಇಲ್ಲಿ ವಿಸ್ತೀರ್ಣ AOD ಈಸ್ ಈಕ್ವಲ್ ಟು ವಿಸ್ತೀರ್ಣ BOC. ಅವರೇ ಕೊಟ್ಟಿರುವಂತೆ ನಾವು ಇಲ್ಲಿ ವಿಸ್ತೀರ್ಣ AOD ಈಸ್ ಈಕ್ವಲ್ ಟು ವಿಸ್ತೀರ್ಣ BOC. ಹಾಗಾದರೆ ಎರಡೂ ಕಡೆಗೂ ನಾವು ವಿಸ್ತೀರ್ಣ AOB ಅನ್ನು ನಾವು ಕೂಡ್ತಾ ಹೋಗೋಣ. ಸಮಾನಾಗಿರ್ತಕ್ಕಂಥ ಭಾಗ ನೋಡಿ, ಇಲ್ಲೂ AOB ಅನ್ನು ಕೂಡಿದ್ದೀವಿ, ಇಲ್ಲೂ AOB ಅನ್ನು ಕೂಡಿದ್ದೀವಿ. ಅಂದರೆ ಎಡಭಾಗ ಮತ್ತು ಬಲಭಾಗ, ಎಡಭಾಗದಲ್ಲಿರ್ತಕ್ಕಂಥ AODಗೆ ವಿಸ್ತೀರ್ಣ AOB ಕೂಡಿಸಿದ್ವಿ, ವಿಸ್ತೀರ್ಣ BOCಗೆ ವಿಸ್ತೀರ್ಣ AOB ಅನ್ನು ಕೂಡಿಸಿದ್ವಿ. ಆಗ ಅದನ್ನು ಕೂಡಿಸಿದಾಗ ಚಿತ್ರವನ್ನು ಗಮನಿಸಿದರೆ ನಮಗೆ AOD ನೋಡಿ, ಚಿತ್ರವನ್ನು ನೋಡಿ, AOD ಈ AODಗೆ ನಾವು ಕೂಡಿಸಿರ್ತಕ್ಕಂಥದ್ದು ಯಾವುದನ್ನು, AOB ಅನ್ನು ಕೂಡಿಸಿದ್ವಿ. ಆಗ ನಮಗೆ ಬರ್ತಕ್ಕಂಥ ದೊಡ್ಡ ತ್ರಿಭುಜ ADB. ಅದೇ ರೀತಿ ಈ ಕಡೆ ವಿಸ್ತೀರ್ಣ ABC ಸಿಗುತ್ತೆ. ಹಾಗಾಗಿ ವಿಸ್ತೀರ್ಣ ADB ಈಸ್ ಈಕ್ವಲ್ ಟು ವಿಸ್ತೀರ್ಣ ABC ಅಂತಾಯಿತು. ತ್ರಿಭುಜ ADB ಮತ್ತು ತ್ರಿಭುಜ ABCಗಳು AB ಪಾದದ ಮೇಲೆ, ಅಂದರೆ ಒಂದೇ ಪಾದ ABಯ ಮೇಲೆ ಮತ್ತು AB ಮತ್ತು CDಗಳ ನಡುವೆ ಇವೆ. ಆದ್ದರಿಂದ ಅವುಗಳ ವಿಸ್ತೀರ್ಣಗಳು ಸಮನಾಗಿರುವುದರಿಂದ AB ಸಮಾಂತರ CD ಆಗಿದೆ. ಅಂದರೆ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ. ಆದ್ದರಿಂದ ABCD ಎಂಬುದು ಒಂದು ತ್ರಾಪಿಜ್ಯ ಎಂದು ಹೇಳಬಹುದು. ಈ ರೀತಿಯಾಗಿ ನಾವು ಅನೇಕ ಅಂಶಗಳನ್ನು ನಾವು ಈ ಘಟಕದಲ್ಲಿ ಕಲಿತಿದ್ದೇವೆ ಮಕ್ಕಳೇ. ಎಲ್ಲರಿಗೂ ಕೂಡ ಧನ್ಯವಾದಗಳು.